ಎಲ್ಲರಿಗೂ ನಮಸ್ಕಾರ. ನೋಡ್ತಾರೆ ಆಕಾಶ್ ಪಾಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ಬಿ 5ನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ DSC 11 BA 5th ಸೆಮಿಸ್ಟ್ರದು ಡಿಗ್ರಿ ಎಕ್ಸಾಮಿನೇಷನ್ ಮಾರ್ಚ್ ಆ್ಯಂಡ್ ಏಪ್ರಿಲ್ನಲ್ಲಿ ನಡೆದಂತಹ ಏನಂದ್ರೆ ಕರ್ನಾಟಕ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕ್ಸ್ DSC 11ನಲ್ಲಿ ಏನಪ್ಪ ಅಂತಂದ್ರೆ ಯಾವ ರೀತಿಯಾದಂಥ ಕ್ವಶನ್ಗಳು ಕೇಳಿದರು ಅಂತಕ್ಕಂಥದ್ದು ನಾವು ಇವತ್ತು ನೋಡೋಣ ಬನ್ನಿ. ಮೊದಲೇನಪ್ಪ ಅಂತಂದ್ರೆ ಒಂದು ಅಂಕದ ಪ್ರಶ್ನೆಗಳಲ್ಲಿ ಏನಂದ್ರೆ 10 ಪ್ರಶ್ನೆಗಳು ಕೇಳಿದರು. ಮೊದಲನೇದಾಗಿ ಏನಂದ್ರೆ ರಾಜ್ಯ ರಾಜಕೀಯವನ್ನು ವ್ಯಾಖ್ಯಾನಿಸಿರಿ ಅಂತಕ್ಕಂಥದ್ದು ಕೇಳಿದರು. 2 ರಾಜ್ಯಗಳ ಪುನರ್ ಸಂಘಟನೆ ಎಂದರೇನು. 3ನೇ ಪ್ರಶ್ನೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂಸ್ಥಾಪಕರು ಯಾರು ಅಂತಕ್ಕಂಥದ್ದು. 4 ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನ ಯಾವ ವರ್ಷ ಬೆಳಗಾವಿಯಲ್ಲಿ ಜರುಗಿತು ಅಂತಕ್ಕಂಥದ್ದು. ಇನ್ನು 5 ಕರ್ನಾಟಕ ಗತವೈಭವ ಗ್ರಂಥದ ಕರ್ತೃ ಯಾರು ಅಂತಕ್ಕಂಥ ಕೇಳಿದ್ರು. ಇನ್ನು 6ನೇ ಪ್ರಶ್ನೆ ಸಮ್ಮಿಶ್ರ ಸರ್ಕಾರ ಎಂದರೇನು. 7 ಸ್ವದೇಶಿಯ ಅರ್ಥವನ್ನು ವಿವರಿಸಿರಿ. 8 ಅಹಿಂದವನ್ನು ವಿಸ್ತರಿಸಿರಿ. 9 ಅಸ್ಮಿತೆಯ ರಾಜಕೀಯ ಎಂದರೇನು. 10ನೇ ಪ್ರಶ್ನೆ ಯಾವ ವಿಧಿಯು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದೆ ಅಂತಕ್ಕಂಥ ಈ ಒಂದು 10 ಪ್ರಶ್ನೆಗಳೇನಪ್ಪ ಅಂತಂದ್ರೆ 1 ಅಂಕದ ಕೇಳಿದರು. ಇನ್ನೇನಂದ್ರೆ 10 ಅಂಕದ ಪ್ರಶ್ನೆಗಳನ್ನ ನೋಡೋದಾದ್ರೆ ಇಲ್ಲೇನಂದ್ರೆ 3 ಪ್ರಶ್ನೆಗಳು ಕೇಳಿದ್ರು. ಅದರಾಗ 2 ಪ್ರಶ್ನೆಗಳು ಉತ್ತರಿಸಿದ್ರೆ 20 ಅಂಕಗಳು ದೊರೆತಿದ್ದು. ಅಲ್ಲೇನಂದ್ರೆ 11ನೇ ಪ್ರಶ್ನೆದಾಗಿ ರಾಜ್ಯ ರಾಜಕೀಯದ ಅರ್ಥ ಮತ್ತು ಮಹತ್ವವನ್ನು ಚರ್ಚಿಸಿರಿ ಅಂತಕ್ಕಂಥ. 12 ಕರ್ನಾಟಕ ಏಕೀಕರಣ ಚಳುವಳಿಗೆ ಆಲೂರು ವೆಂಕಟರಾಯ ಮತ್ತು ಸಿದ್ದಪ್ಪ ಕಂಬಳಿಯವರ ಕೊಡುಗೆಗಳು ಯಾವುವು ಅಂತಕ್ಕಂಥದ್ದು. ಇನ್ನು 13 ಕರ್ನಾಟಕದಲ್ಲಿ ಜಾತಿ ರಾಜಕೀಯದ ಲಕ್ಷಣಗಳನ್ನು ಚರ್ಚಿಸಿರಿ ಅಂತಕ್ಕಂಥ ಒಂದು 3 ಪ್ರಶ್ನೆಗಳೇನಪ್ಪ ಅಂತಂದ್ರೆ 10 ಅಂಕದ ಪ್ರಶ್ನೆಗಳ ಕೇಳಿದರು. ಇನ್ನು 15 ಅಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ ಕರ್ನಾಟಕದ ಏಕೀಕರಣ ಚಳುವಳಿಯಲ್ಲಿ ವಿವರಿಸಿರಿ ಅಂತಕ್ಕಂಥದ್ದು. ಇನ್ನು 15 ಕರ್ನಾಟಕದ ವಿಶೇಷ ಉಲ್ಲೇಖನದೊಂದಿಗೆ ಸಮ್ಮಿಶ್ರ ರಾಜಕೀಯ ಲಕ್ಷಣಗಳನ್ನು ಚರ್ಚಿಸಿರಿ. ಕೊನೆಯದಾಗಿ ಅಂತಾರಾಜ್ಯ ತಂಡಗಳ ಕುರಿತು ಒಂದು ಪ್ರಬಂಧವನ್ನು ಬರೆಯಿರಿ ಅಂತಕ್ಕಂಥ 15 ಅಂಕದ ಏನಪ್ಪ ಅಂತಂದ್ರೆ 3 ಪ್ರಶ್ನೆಗಳು ಕೇಳಿದ್ರು. ಅದರಲ್ಲಿ 2 ಪ್ರಶ್ನೆಗಳು ಉತ್ತರಿಸಿದ್ರೆ 30 ಅಂಕಗಳು ದೊರೆತಿತ್ತು. ಇಷ್ಟೇನಂದ್ರೆ ಈ ಒಂದು ಕರ್ನಾಟಕ ಗೌರ್ಮೆಂಟ್ ಆ್ಯಂಡ್ ಪೊಲಿಟಿಕ್ಸ್ DSC 11ನಲ್ಲಿ ಬರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಅಂತ ಹೇಳ್ಬೋದು. ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ. ಇದೇ ರೀತಿ ಪ್ರತಿದಿನ ವೀಡಿಯೋಗೆ ನೋಡಬೇಕಾಯ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕಿ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತೆ ಅಂತ ಹೇಳ್ತಾ BA 5ನೇ ಸೆಮಿಸ್ಟರ್ ಯಾವುದಾದ್ರು ನೋಟ್ಸ್ಗಳು PDF ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಆಗಿರ್ತೇವೆ, ಅಲ್ಲಿ ಹೋಗಿ ಜಾಯ್ನ್ ಆಗಪ್ಪ ಅಂತಂದ್ರೆ ನಿಮಗೆ ಬೇಕಾಗೋ ನೋಟ್ಸ್ಗಳು ದೊರೀತಾವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಬಿಡೋಣ. ಧನ್ಯವಾದಗಳು.